ನಮಸ್ಕಾರ ಎಲ್ಲರಿಗೂ. ಟೈಮ್ ಅಂತೂ ಮುಂಜಾನೆ 7:00 ಆಗೈತ್ರಿ. ಇವಾಗೆಲ್ಲ ಕಂಟಿನ್ಯೂ ಮಾಡತ್ತಿದ್ದೆ. ಅವರಂತೂ ಒಂದು ಸ್ವಲ್ಪ ಮರಿಗೆ ಆರಾಮಿದ್ದಿಲ್ಲ ರೀ. 2 ದಿನದ ಹಿಡ್ದಾಯ್ತು. ಇವಾಗಂತೂ ಮಳೆಗಾಲ ಅದಲ್ರಿ. ಮಳೆಗಾಲ ಟೈಮಿಗಂತೂ ಕುರಿ ಮರಿಗಳಿಗಲ್ಲಿ ಕುರಿಗಲ್ಲಿ ಭಾಳಷ್ಟು ಆರಾಮ್ ತಪ್ಪಿರ್ತದೆ. ಹಾಗಾಗಿ 2 ದಿನದ ಹಿಡ್ದು ಅದಕ್ಕೆ ಆರಾಮ್ ತಪ್ಪಾತೈತ್ರಿ. ಅದಕ್ಕೆ ಒಂದು ಸ್ವಲ್ಪ ಇಂಜೆಕ್ಷನ್ ಗೋಳಿ ಹಾಕ್ಲತ್ತಿದ್ರು, ಆದರೂ ಕಮ್ಮಿ ಆಗಲ್ಲಾಗಿತ್ತು. ಇಲ್ಲಿ ಬಟಾಟೆ ಕುದಿಸ್ಕೇನ್ರಿ. ಇವತ್ತು ಒಂದಿಷ್ಟು ಚಪಾತಿ ಮತ್ತು ಪರೋಟ ಮಾಡ್ಬೇಕು ಅನ್ಕೊಂಡಿ. ಆಲೂ ಪರೋಟ ಮಾಡಬೇಕು. ನಮ್ಮ ಒಂದಿಷ್ಟು ರೊಟ್ಟಿ ಹಿಟ್ಟು ಕೊಚ್ಚಿಟ್ಟಿನಿ. ಇಲ್ಲಿ ನಮಗೆ ಚಪಾತಿಗೆ ಹಿಟ್ಟು ನಾದಬೇಕಿತ್ತು. ಮೀಡಿಯಮ್ದಾಗ ಇಷ್ಟು ನಾದಿಟ್ಟಿದೆ. ಇವತ್ತಂತೂ ಆಲೂ ಪರೋಟ ಮಾಡ್ಬೇಕಂತ ಹೇಳಿಸಿಂದ ಒಂದು 5-6 ಆಲೂಗಡ್ಡೆನ ಕುದ್ಸಕ್ಕೆ ಹಾಕಿದ್ರಿ. ನೋಡಿದ್ರೆ ಇಲ್ಲಿ ಆಲೂಗಡ್ಡೆ ಎಲ್ಲ ಮೆತ್ತಗೆ ಕುದ್ದಿದ್ದು ಸುಲ್ದು ನೋಡೋದೊಂದು ಸ್ವಲ್ಪ ಮೆತ್ತಗೆ ಅಂತ ಹೇಳ್ಕೇಸಿಂದ ಇವಾಗ ಅಷ್ಟು ಆಲೂಗಡ್ಡೆ ತಗೊಂಡು ಒಂದು ಸ್ವಲ್ಪ ತಾಟಿ ಎಲ್ಲ ಸುಲ್ದು ಬಿಟ್ಕೇಸಿಂದ ಒಂದು ಸ್ವಲ್ಪ ಮೆತ್ತಗೆ ಸಾಂಬಾರಂತೂ ಬೇರೆದು ಮಾಡಿರ್ತೀನಿ ರೀ. ಆಲೂ ಪರೋಟದ ಕೂಡ ಬಟಾಟೆ ಅಂತೂ ಕುದ್ದಾವ್ರಿ. ಒಂದು ಸ್ವಲ್ಪ ಸುಲ್ದು ಬಿಟ್ಟು ನಮ್ಮ ಮುತ್ಯಾಗ ಇಲ್ಲಿ ಒಂದು ಸ್ವಲ್ಪ ಸಬ್ಸಿ ಪಲ್ಯ ಮಾಡ್ಲಿಕ್ಕೆ ಬ್ಯಾಳೆ ಹಾಕ್ಬಿಡ್ತೀನಿ. ಯಾಕೆಂದ್ರೆ ನಾನು ಬಟಾಟೆ ಪಲ್ಯ ಉಣಂಗಿಲ್ಲ, ಅವರು ಉಣಂಗಿಲ್ಲ. ಮುತ್ತೆ ಅಂತೂ ಇವಾಗ ಕಣ್ಣು ಆಪ್ರೇಷನ್ ಮಾಡ್ಕೊಂಡಾರಲ್ರಿ. ಮೇಲಿಂದ ನನ್ನ ಜೊತೆನ ಸೈನ್ ಉಣಂಗಿಲ್ಲ. ಅದಕ್ಕಾಗಿ ಅವ್ರ ಪುರ್ತಕ ಒಂದು ಸ್ವಲ್ಪ ಬ್ಯಾಳೆ ಹಾಕ್ಲತ್ತಿದ್ದೆ. ಒಂದು ಸುಡ ಸಬ್ಸಿ ಪಲ್ಯ ಆಯಿತು, ಅದ್ರಾಗ ಮಿಕ್ಸ್ ಮಾಡಬೇಕು. ಎಲ್ಲ ಸಬ್ಸಿ ಪಲ್ಯ ಆಗ್ಯದ್ರಿ. ಅಂಗಡಿ ಐದು ಬುಟ್ಟಿ ಸರ್ ಇವಾಗ ಬಟಾಟೆ ಇದ್ರಾಗ ಒಂದಿಷ್ಟು ಪರೋಟ ತೆಗಿಬೇಕ್ರಿ. ಮತ್ತೆ ಪಲ್ಯ ಮಾಡೋಕೆ ತೆಗಿತೀನಿ. ರೆಡಿ ಕೈ ತರ್ಕೊಂಡು ಪಲ್ಯಾಗ ಸಾಕಿಷ್ಟು ಪಲ್ಯಕ ಇವಾಗ ಮುತ್ತಿನ ಪುರ್ತಕ ನಾನು ಸಬ್ಸಿ ಪಲ್ಯ ಮಾಡಿಟ್ಟಿದ್ರಿ. ಮತ್ತು ಒಂದು ಸ್ವಲ್ಪ ಬಟಾಟೆ ಪಲ್ಯನ ಸಣ್ಣಾಗಿ
ಮಿಕ್ಸ್ ಮಾಡ್ಕೊಚಿಂದ ಇದಕ್ಕೆ ಏನು ಶೇಂಗದ ಕುಟ್ಟ ಅದೇನು ಹಾಕಂಗಿಲ್ಲ ರೀ. ಶೇಂಗದ ಕುಟ್ಟ ಹಾಕಿದ್ರೆ ಅಷ್ಟೇನು ಇದಾಗಂಗಿಲ್ಲ. ಹಂಗಾಗಿ ಕೆಸಿಂದ ಅದೇ ಒಂದು ಸ್ವಲ್ಪ ಸಣ್ಣಗೆ ಹೆರ್ಚ್ಬಿಟ್ಟು ಹಾಕಿದ್ರೆ ಸಾಂಬಾರು ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಂತ ಕೆಸಿಂದ ಇವಾಗ ಅದಿಷ್ಟು ಸಾಂಬಾರು ಮಾಡತ್ತಿದೆ. ಪರೋಟಕ್ಕೆ ಆಲೂಗಡ್ಡೆ ಹೆಚ್ಚಿಬಿಟ್ಟಿರ್ತೀರಿ. ಯಾಕೆಂದ್ರೆ ಅಲ್ಲೂ ಒಂದು ಸ್ವಲ್ಪ ಬೇಯಿಸಿದ್ದೀವಿ, ಅದರಲ್ಲೇ ಸಣ್ಣ ಮಾಡಿದ್ರೆ ಯಾಕೋ ಸಣ್ಣ ಆಗಲ್ಲ, ಅದಕ್ಕೆ ಹಾಕ್ಬಿಟ್ರೆ. ಇವಾಗ ಬಟಾಟಿಗೆ ಎಲ್ಲ ಒಂದು ಸಲ ಮೆತ್ತಗಾಗಿ ಕುದಿಸ್ಬಿಟ್ಟಿದ್ರಿ. ಅದರ ಸಣ್ಣಾಗಿ ನಾನು ಬಟಾಟಿ ಮುಗಿಸೋದ್ರಲ್ಲೇ ಮುಗಿದ್ರೆ ಅದು ಯಾಕೋ ಅಷ್ಟೊಂದು ಸರಿಯಾಗಿ ಅನ್ನಿಸ್ಲಿಲ್ಲ. ಏಕೆಂದ್ರೆ ಅದೊಂದು ಸ್ವಲ್ಪ ಪಾಣೆ ಕೊಟ್ಟೆವು ಅಂದ್ರೆ ಜಾಸ್ತಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಆಯಿತು, ಹಳ್ಳ ಗಟ್ಟಿ ಆಗಂಗಿಲ್ಲ, ಅಳಸಾಗಿ ಬಿಡ್ತದೆ. ಆಮೇಲೆ ಅದು ಹೂರಣ ತುಂಬ್ದಪ್ಲೆ ನಾವು ತುಂಬಿ ಪರೋಟ ಮಾಡಬೇಕಾದ್ರೆ ಬರೋಂಗಿಲ್ಲ ಅಂತೇಳಿ ಒಂದು ಸ್ವಲ್ಪ ಬಟಾಟಿಕಾಯಿ ಭೀ ನೆಳಪರ್ಕಾಯಿ ಬೆರೆಸೇ ಇದ್ದಿದ್ದವ್ರಿ. ಅದಕ್ಕೆ ಕೆಸಿಂದ ಒಂದು ಮಣಿ ತೊಗೊಂಡು ಕೆಸಿಂದ ಸಣ್ಣಗೆ ಹೆರ್ಚಿ ಬಿಡ್ಲತ್ತಿದ. ಇವಿಷ್ಟು ಹೆರ್ಚಿ ಕೆಸಿಂದ ಒಂದಿಷ್ಟು ಇದ್ರದ್ದು ಸಾಂಬಾರನ್ನು ಬಟಾಟಿ ಸಾಂಬಾರೇ ಮಾಡಿದ್ರು ನಾನು. ಇದ್ರ ಕೂಡ ಪರೋಟದ ಕೂಡ ಅಂತೇಳಿ ಏನೇ ಪರೋಟಕ್ಕಂತೂ ಇದಕ್ಕೆ ಒಂದು ಸ್ವಲ್ಪ ಖಾರದ ಹಾಕಿ ಮಾಡಿರ್ಬೇಕು ಅಂದ್ಕೊಂಡೇನಿ. ಇಲ್ಲಾಂದ್ರೆ ಸಪ್ಪಂದು ಮಾಡಿದ್ರೂ ಪಲ್ಯ ಇದ್ರೂ ನಡೀತಾ ಇದ್ದಿಲ್ಲ ನಡೀತಿದ್ರಿ. ಅದಕ್ಕೆ ಕೆಸಿಂದ ಉಳ್ಕಿದವ್ರಿಗೆ ಎಲ್ಲರಿಗೂ ನಾನು ಬಟಾಟಿ ಸಾಂಬಾರು ಮಾಡಿದ್ದೆ. ಇವಿಷ್ಟು ಒಂದು ಅರ್ಧದಷ್ಟು ಬಟಾಟಿಕಾಯಿನ ಹೆರ್ಚಿಟ್ಟಿನಿ ರೀ ಇವಾಗ. ಇಲ್ಲಿ ನೋಡ್ರಿ ಈ ಥರ ಹೆರ್ಚ್ಬಿಟ್ಟೀನಿ. ಹೆರ್ಚ್ಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ಬಿರ್ಸೇ ಇರಬೇಕು, ಜಾಸ್ತಿ ಮೆತ್ತಗಿದ್ರೆ ಭೀ ಹೆರ್ಚಿ ಚೆಂದ ಆಗಂಗಿಲ್ಲ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಪಾಣೆ ಕೊಳ್ಳತ್ತಿದ್ರಿ. ಹಸಿಮೆಣ್ಸಿಕಾಯಿ ಹಾಕಂಗಿಲ್ಲ, ಸಪ್ಪಂದು ಮಾಡ್ಬೇಕು ಅಂದ್ಕೊಂಡೀನಿ. ಸಪ್ಪಂದು ಪರೋಟ ಮಾಡ್ಬೇಕಂತೇಳಿ ಅದಕ್ಕೆ ಒಂದು ಸ್ವಲ್ಪ ಅರಿಶಿಣ, ಉಪ್ಪು, ಖಾರ ಏನು ಹಾಕಂಗಿಲ್ಲ, ಬೆಳ್ಳುಳ್ಳಿ ಹಾಕಿ ಪಾಣೆ ಕೊಳ್ಳತ್ತಿದ್ದು ನಾನು. ಇಷ್ಟು ನೋಡ್ರಿ ಕಡೆದಾಗ ಪಾಣೆ ಕೊಳ್ಳತ್ತಿದ್ದ. ಸ್ವಲ್ಪನೇ ಮಾಡಿದ್ರಿ ನಾನು ಪರೋಟಿ. ಯಾಕಂದ್ರೆ ಪರೋಟ ಎಲ್ಲರೂ ತಿನ್ನಂಗಿಲ್ಲ ಮನ್ಯಾಗ. ಹುಡುಗರು ಪುರ್ತಕ್ಕೆ ಪರೋಟ ಮಾಡತ್ತಿದ್ರಿ. ನಮ್ಮ ಮುದ್ದೆನೂ ಉಣಂಗಿಲ್ಲ, ಇದು ಬಟಾಟಿಕಾಯಿ ಪರೋಟ ಯಾರು ಉಣಂಗಿಲ್ಲ ಅಂತೇಳಿ ಸ್ವಲ್ಪನೇ ಮಾಡತ್ತಿದ್ದು ನಾನು ಅದಕ್ಕೆ. ಇವಾಗ ಒಂದು ಕಡೆದಾಗ ಒಂದಿಷ್ಟು ಚೆಂದಾಗಿ ಗರಂ ಮಾಡಿಬಿಟ್ಟಿದ್ರಿ ಅದಕ್ಕೆ. ಇದು ಒಂದು ಸ್ವಲ್ಪ ಉಪ್ಪು ಮತ್ತು ಎಣ್ಣೆ, ಬೆಳ್ಳುಳ್ಳಿ, ಅರಿಶಿಣ, ಜೀರಿಗೆ ಇಷ್ಟೇ ಹಾಕಿ ಸಣ್ಣ ಉರಿ ಮೇಲೆ ಗರಂ ಮಾಡ್ಕಿಸಿಂದು ಒಂದು ಸ್ವಲ್ಪ ತೆಗೆದು ತಣ್ಣಗಾದ್ಮೇಲೆ ಇಷ್ಟಾಗಿತ್ತು ಇಷ್ಟ ಪರೋಟದಾಗ. ಮತ್ತು ಒಂದು 5-8 ಬಟಾಟಿಕಾಯಿ ಇದ್ದೀವ್ರು ಅಷ್ಟ್ರದ್ದು ಅದಿಷ್ಟೇ ಆಗಿತ್ತು. ಏನಿಲ್ಲಂದ್ರೂ ಮತ್ತು ಒಂದು 4-5-6 ಪರೋಟ ಆತಾವ್ರಿ. 3 ಮಂದಿ ಪುರ್ತಕ್ಕೆ ಮಾಡಿದೆ. ಯಾಕಂದ್ರೆ ಯಾರು ಉಣಂಗಿಲ್ಲ ನಾವು ಬಟಾಟಿಕಾಯಿ ಪರೋಟ.
ಇವಾಗ ಬಟಾಟಿಗೆ ಪಲ್ಯ ಎಲ್ಲ ಈ ಥರ ಉಳ್ಳಿ ಕಡ್ದಿಟ್ಟೀನಿ ರೀ. ಒಂದು 10 ಪರೋಟ ಆಗಿದ್ವು. ಅದಕ್ಕೆ ಇವಾಗ ಪಟ ಅಂತ ಹೇಳ್ಕೇಸಿಂದ ಅವ್ರಿಗಿಟ್ಟು ಪರೋಟ ಮಾಡಿಕೊಟ್ಟ. ಸಾಲಿಗೆ ಟಿಫನ್ ಪಿ ಅದೇ ತೊಗೊಂಡು ಹೋಗಿದ್ರು ಅವರು. ಆಮೇಲೆ ನಾನು ಚಪಾತಿ ಮಾಡಬೇಕಿತ್ತು ರೀ ಉಳ್ಕಿದೆಲ್ಲ ಹಿಟ್ಟು. ಮಕ್ಕಳು ಎಣ್ಣೆ ಹಾಕ್ಬಿಡ. ಅಲ್ಲಿ ಸ್ಟ್ಯಾಂಡ್ ಮಾಡಿಟ್ಟು ಒಟ್ಟು ಆಗನ ಬಂದು ವಿಡಿಯೋ ಮಾಡ್ಕೊಡ್ತಾ ಆಲೂ ಪರೋಟ ಅಂತೂ ಭಾಳ ಉಪ್ಪಿ ಬಿಡ್ತಾರೆ. ಯಾಕಂದ್ರೆ ಆಲೂ ಇದ್ರ ಒಳಗೆ ಹಂಗಾಗಿ ಮೆತ್ತಗೆ ಭಾಳ ಇರ್ತವ. ಇದಕ್ಕೆ ಪಲ್ಯ ಮಾಡಿಲ್ಲ ಅಂದ್ರೆ ಬಿಡಿಸಿ ಅಂತ ಸ್ವಲ್ಪ ಹುಡುಗರ ಸಾಲಿ ಹೋಗೋದಿತ್ತಂದ್ರೆ ಹಾಂ ನೋಡೋದು ಎಷ್ಟು ಬರ್ತದೆ. ಎಲ್ಲ ಬಾಮ ಜಗ್ಗಾತ
ಎಷ್ಟು ಗಂಟೆ ಬರ್ತಾವ ನೀ ಕಟ್ಕೊಳ್ಳೋದು